ಮಹಿಳೆಯ ಅನುಮಾನಾಸ್ಪದ ಸಾವು ಪ್ರಕರಣದ ಸಾರೇಪುನಿ ಮನೆಗೆ ಕಾವು ಹೇಮನಾಥ್ ಶೆಟ್ಟಿ, ಅನಿತಾ ಹೇಮನಾಥ್ ಶೆಟ್ಟಿ ದಂಪತಿಗಳು ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದರು. ಪ್ರಕರಣದ ಸಂಪೂರ್ಣ ಮಾಹಿತಿ ಪಡೆದು ನಿಮ್ಮ ಕುಟುಂಬದ ಕಷ್ಟದಲ್ಲಿ ನಾವು ಇದ್ದೇವೆ ಎನ್ನುವ ಭರವಸೆಯನ್ನ ನೀಡಿದ್ದಾರೆ. ಇವರ ಜೊತೆ ಕೆದಂಬಾಡಿ ವಲಯ ಕಾಂಗ್ರೆಸ್ ಅಧ್ಯಕ್ಷ ಪುರಂದರ್ ರೈ ಕೋರಿಕಾರು, ಅರಿಯಡ್ಕ ವಲಯ ಕಾಂಗ್ರೆಸ್ ಅಧ್ಯಕ್ಷ ಇಕ್ಬಾಲ್ ಹುಸೈನ್, ಗ್ರಾಮ ಪಂಚಾಯತ್ ಸದಸ್ಯ ಮೆಲ್ವಿನ್ ಮುಕ್ತಾರ್ ಕುಂಬ್ರಾ ಮತ್ತಿತರರು ಜೊತೆಗಿದ್ರು. ಇಲ್ಲಿ ನ್ಯಾಯ ಸಿಗಬೇಕಾಗಿದೆ, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಒತ್ತಾಯವನ್ನು ಮಾಡುವಂಥದ್ದು ನ್ಯಾಯ ಸಿಗಬೇಕಾಗಿದೆ. ಸತ್ತ ಹೆಣ್ಣುಮಗಳನ್ನು ಪುನಃ ನಮಗೆ ತರಲಿಕ್ಕೆ ಆಗೋದಿಲ್ಲ. ಆದರೆ ಏನಾಗಿದೆ, ಯಾವ ರೀತಿಯ ಘಟನೆಯಲ್ಲಿ ನಡೆದಿದೆ ಅಂತ ಹೇಳುವಂಥ ಸಮಗ್ರ ವರದಿಯೊಂದಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ಯಾರು ಒತ್ತಡ ಮಾಡುವಂಥ ಪ್ರಶ್ನೆ ಇಲ್ಲ. ಅವರಿಗೆ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳುವ ಒತ್ತಾಯವನ್ನು ನಾವು ಮಾಡ್ತೇವೆ. ಮುಂದಿನ ದಿನದಲ್ಲಿ ಯಾವ ರೀತಿಯ ಕಾನೂನನ್ನು ಇಲಾಖೆ ಕೈಗೊಳ್ಳುತ್ತದೆ ಅಂತೇಳಿ ನಾವು ಸೂಕ್ಷ್ಮವಾಗಿ ಗಮನಿಸುವುದರ ಜೊತೆಯಾಗಿ ನಮಗೆ ಖಂಡಿತ ಭರವಸೆ ಇದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಳ್ಳೆಯವರಿದ್ದಾರೆ. ಅವರು ಇದನ್ನು ಒಳ್ಳೆಯ ತನಿಖೆಯ ಮೂಲಕ ನಮಗೆ ನ್ಯಾಯ ತೆಗೆದುಕೊಡ್ತಾರೆ ಅಂತ ಹೇಳುವ ಭರವಸೆ ಇದೆ.